ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ ಪ್ಲೀಸ್. ಎಲ್ಲ ಅಪ್ಡೇಟ್ಸ್ ಕೂಡ ಕಾಲಕ್ಕೆ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಅಜಿತ್ ಭೂಮಿ ಇಬ್ಬರು ಸೇರಿ ಅಡುಗೆ ಎಲ್ಲ ಸಿದ್ಧಪಡಿಸಿರ್ತಾರೆ. ಸಿದ್ಧಪಡಿಸಿರೋ ಅಡುಗೆನ ಬರ್ಸೋಕೆ ಅಂತ ಹೇಳಿ ಹೋಗ್ಬೇಕು, ಅಜ್ಜಿ ಕರಿಯೋಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅಷ್ಟೊತ್ತು ಕಪ್ಪು ಬಂದು ಪಿಟ್ಟಿಂಗ್ ಹಿಡಿಯೋಕೆ ಹೋಗ್ತಾಳೆ. ಅಜಿತ್ಗೆ ಗೊತ್ತಾಗ್ಬಿಡ್ತದೆ ಏನು ಪಿಟ್ಟಿಂಗ್ ಇಟ್ಬಿಡ್ತಾಳೆ ಅಂತ ಹೇಳಿ. ಅಪ್ಪು, ನಿನಗೆ ಮಾಲ್ನಲ್ಲಿ ಒಳ್ಳೆ ಡ್ರೆಸ್ ತೊಳ್ಕೊಂಬಂದೆ, ಪಿಂಕ್ ಕಲರ್, ಎಷ್ಟು ಚೆನ್ನಾಗಿತ್ತು ಅಂತೀಯ, ನಿನಗೆ ಭಾಳ ಚೆನ್ನಾಗಿ ಕಾಣುತ್ತೆ. ಹೌದೇನು ಅಜಿತು, ನೀನು ಎಷ್ಟು ದಿನ ಆಯಿತು ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಇನ್ಮೇಲೆ ಸ್ಯಾಟರ್ಡೆ ಸಂಡೇ 2 ದಿನ ವೀಕೆಂಡ್ ಪರ್ಚೇಸ್ ಮಾಡೋಣ, ಶಾಪಿಂಗ್ ಮಾಡೋಣ ನಿನಗೆ, ಆಯಿತಾ? ಅಜ್ಜಿತು ನೀನೇ ಏನೋ ನನಗೆ ಪರ್ಚೇಸ್ ಮಾಡೋಕ್ಕೆ ಹೇಳ್ತಾರೆ. ನನ್ನ ಬಾಬಿ ಡಾಲ್ ಅಂತ ಕರ್ಕೊಂಡು ನನ್ನನ್ನು ಆಗಲೂ ಹಾಗೆ ಅಂತಿದ್ರು. ಹೌದೌದೌದು ಅಂತಾರೆ ಬಿಡು ಅಂತೇಳಿ ಅಜಿತ್ ಹೇಳ್ತಾನೆ. ಸರಿ, ಊಟಕ್ಕೆ ಬಡಿಸ್ತಾ ಇರ್ತಾರೆ. ಡೈನಿಂಗ್ ಹಾಲ್ ಮೇಲೆ ಎಲ್ಲ ಬಡಿಸಿದಾಗೇ ಅಜ್ಜಿಗೆ ಮುಂದಾಗಿ ತಿನ್ಸೋಕ್ಕೆ ಶುರು ಮಾಡ್ತಾನೆ. ಅಜ್ಜಿ, ನನ್ನ ಪ್ರೀತಿ ಅಜ್ಜಿ ಅಲ್ವಾ, ನಿನಗಿಷ್ಟ ಅಂತ ಹೇಳಿ ನೋಡು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ, ತಗೋ ಜಾಮೂನು, ನಿನಗೆ ಭಾಳ ಇಷ್ಟ ಅಲ್ವಾ ಅಂತ ಹೇಳ್ತಾನೆ. ಜಾಮೂನ್ ತಿನ್ನಿಸ್ತಿದ್ದಾಗೆ, ಅದೇನು ಇವತ್ತು ನನಗೆ ತಿನ್ನಿಸ್ತಿದ್ದಿಲ್ಲ, ಮೊದಲು ನಿನ್ನ ಹೆಂಡತಿಗೆ ತಾನೇ ತಿನ್ನಿಸ್ತಿದ್ದು. ಅದಕ್ಕೆ ಅಜಿತ್ ಹೇಳ್ತಾರೆ, ಅಜ್ಜಿ ನನಗೆ ಹೆಂಡ್ತಿನೇ ಇಷ್ಟ ಇಲ್ಲ ಅಂತ ಹೇಳಲ್ಲ, ಆದರೆ ಅವಳಿಗಿಂತ ಹೆಚ್ಚು ನೀವಿಷ್ಟ, ಮೊದಲನೇ ಸ್ಥಾನ ನಿಮಗೆ ಅಂತ ಹೇಳಿ ಒಂದಾಗಿ ತಿನ್ನಿಸ್ತಾನೆ. ಭೂಮಿನೂ ಕೂಡ ಒಬ್ಬಟ್ಟು ತಿನ್ನಿಸಿ, ಒಬ್ಬಟ್ಟಿನ ಮೇಲೆ ಒಬ್ಬಟ್ಟು ತಿನ್ನಿಸ್ತಿದ್ದಾಗೇ ಮತ್ತೆ ಭೂಮಿ ಹೇಳ್ತಾಳೆ, ಶುಗರ್ ಇದೆ ಸ್ವಲ್ಪ ಕಡಿಮೆ ತಿನ್ನಿಸಿ. ಆಯ್ತು ಬಾ, ನೀನು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ಯಾವ್ಯಾವ ತಿನ್ನಿಸ್ಬೇಕು ಅಂತ ಹೇಳು ಅಂದರೆ ಸತ್ಯನ ಕೂತಿರ್ತಾರೆ. ಸತ್ಯನ ನೀವು ಸ್ವಲ್ಪ ಹೆಲ್ಪ್ ಮಾಡಬಾರ್ದು, ಹೆಣ್ಣು ಮಗಳು ಎಷ್ಟು ಅಂತ ಮಾಡೋಕ್ಕೆ ಸಾಧ್ಯ, ಕರುಣೆ ಬಿಡುವ ಸ್ವಲ್ಪನಾದರೂ ನಿಮಗೆ ಅಂತೇಳಿ ಅಜ್ಜಿಗೆ ಪೂಸಿ ಹೊಡಿತಾ ಜಾಮೂನು ಒಬ್ಬಟ್ಟೆಲ್ಲ ತಿನ್ನಿಸ್ತಾರೆ. ಅಜ್ಜಿ ಅಂತೂ ಅದ್ಭುತವಾಗಿದೆ ಅಜಿತ್ತು, ಅದ್ಭುತವಾಗಿದೆ ಅಡುಗೆ, ಎಷ್ಟು ಚೆನ್ನಾಗಿ ಮಾಡಿದೆಯೋ, ಎಷ್ಟು ಚೆನ್ನಾಗಿದೆಯೋ ನಿನ್ನ ಕೈ ರುಚಿ. ಹೌದಾ ಅಜ್ಜಿ, ತಿನ್ನಿ ಅಂತೇಳಿ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತಾನೆ. ಈ ಕಡೆ ಖತರ್ನಾಕ್ ದೇವಿಯಾನಿ ಅಶ್ವಿನಿಗೆ ಕರೆದುಬಿಟ್ಟು ಮತ್ತೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೇಳ್ತಾ ಇರ್ತಾಳೆ. ಅಲ್ಲ ನೀನು ತಾನೇ ಅದು ಹೇಗೆ ದೇವಿಯಾನಿ ಹೇಳ್ತಾಳೆ ಅಶ್ವಿನಿಗೆ, ಹೇಗೆ ನೀನು ಬಿಟ್ಟೆ ನೀನು ರಾಣನ ಪತ್ತೆ ಹಾಕ್ಲಿಕ್ಕೆ ಹೊರಟಿದ್ದಾನಲ್ಲ ಅವನ ಚರಿತ್ರೆನ, ಇವನ ರೌಡಿ ಗ್ಯಾಂಗ್ ಏನಿದೆ ಅದನ್ನೆಲ್ಲ ಪತ್ತೆ ಹಾಕ್ಬಿಟ್ರೆ, ಆ ವಿಷಯನೆಲ್ಲ ಗ್ಯಾದರ್ ಮಾಡಿಬಿಟ್ರೆ ಆನಂತರ ಇದೆಯಾ ಏನಾದರೂ ಖಂಡಿತ ನಮ್ಮನ್ನು ಉಳಿಸಲ್ಲ. ನಮ್ಮ ಬ್ಯಾಕ್ಗ್ರೌಂಡು ಗೊತ್ತಾಗುತ್ತೆ, ರಾಣ ರೌಡಿಸಮ್ ಏನಿದೆ ಅದೆಲ್ಲ ಗೊತ್ತಾದರೆ ಇನ್ನು ಮುಗ್ದೋಯ್ತು, ಶ್ರವಣಂತೂ ಬಿಡೋನಲ್ಲ. ನಿನಗೆ ಗೊತ್ತಾಗಬಾರ್ದೆ ನಿನಗೆ ಅಶ್ವಿನಿ ಹೇಳ್ತಾಳೆ. ನಾನೇನು ಮಾಡಲಿ ಮೇಡಮ್, ಅವರು ತಕ್ಷಣವೇ ಅವನು ಶ್ರವಣ್ ಹೊರಟೇ ಹೋದ, ಹೊರಟೋಗಿ ಈ ರೀತಿ ಪತ್ತೆ ಹಾಕಕ್ಕೆ ಹೊರಡ್ತಾನೆ ಅಂತ ನನಗೇನು ಗೊತ್ತಿತ್ತಾ? ಮಾಮೂಲಾಗಿ ಕರ್ಕೊಂಡು ಹೋದ್ವು ಅಷ್ಟೇ. ರಾಮಣ್ಣ ಬಿಡಬೇಕಲ್ಲ, ರಾಮಣ್ಣ ಕರ್ಕೊಂಡು ಬಂದರು, ಹಾಗಾಗಿ ಅವರು ಕೂಡ ಬಂದರು. ಅದಕ್ಕೆ ದೇವಿಯನ್ನು ಹೇಳ್ತಾಳೆ, ನೋಡು ಯಾವುದೇ ಕಾರಣಕ್ಕೂ ರಾಣ ಬ್ಯಾಕ್ಗ್ರೌಂಡು ಬಡಿ ರೌಡಿಸಮ್ ಅಂತ ಹೇಳಿ ಗೊತ್ತಾಗಬಾರ್ದು, ಏನು ಎಲ್ಲ ಒಳ್ಳೊಳ್ಳೆ ಗುಣಗಳಿದಾವೆ ಅವಷ್ಟು ಮಾತ್ರ ಗೊತ್ತಾಗಬೇಕು, ಆ ರೀತಿ ವ್ಯವಸ್ಥೆ ಮಾಡು. ಸಾಧ್ಯನಾ? ಖಂಡಿತ ಸಾಧ್ಯ ಅಲ್ಲ, ಒಂದು ಕಲ್ಪನೆಗೂ ಒಂದು ಮಿತಿ ಇದೆ, ಹೌದಲ್ವಾ? ಇಲ್ಲಿ ಸರಿ ಫೋನ್ ಮಾಡ್ತಾಳೆ. ಫೋನ್ ಮಾಡ್ತಿದ್ದಾಗೇ ಆಯಿತು ಬಾಯ್ ಅಂತ ಹೇಳ್ತಾಳೆ. ಹಂಗಂತಿದ್ದಾಗೇ ಸಂಗೀತ ಬರ್ತಾರೆ. ಯಾರನ್ನ ಬಾಯ್ ಅಂತಿದ್ದಲ್ಲ, ಯಾರ ಜೊತೆ ಮಾತಾಡ್ತಾ ಇದೀಯ ಅಶ್ವಿನಿ, ಮನಸ್ವಿನಿ ಅಂತ ಹೇಳ್ತಿದ್ದಾಗೇ ಇವಳು ಎಚ್ಚೆತ್ಕೊಂಡ್ಬಿಡ್ತಾಳೆ ಅಶ್ವಿನಿ. ಏನಿಲ್ಲ ಅತ್ತೆ, ನಮ್ಮ ಆಶ್ರಮದಲ್ಲಿ ಯಾರೋ ಉತ್ತರ ಭಾರತದ ಒಂದು ಹುಡುಗ ಇದ್ದ, ಅವ್ನು ಫೋನ್ ಮಾಡಿದ್ದ, ಅದಕ್ಕೆ ಬಾಯ್ ಅಂತ ಹೇಳ್ತಿದ್ದೆ, ಅದಕ್ಕೆ ಹೇಳಿದೆ ಅತ್ತೆ ಅಷ್ಟೇ. ಅದಕ್ಕೆ ಸಂಗೀತ ಪಾಪ ನಂಬ್ಕೊಬಿಡ್ತಾರೆ ಅವರು. ಹೌದಾ, ಬಾ ಅಜ್ಜಿನೂ ರಮಣನು ನಿನ್ನ ಜೊತೆ, ಶ್ರವಣ ಎಲ್ಲ ಮಾತಾಡ್ಬೇಕಂತ ನಿನ್ನ ಜೊತೆ, ಬಾ ಕೆಳಕ್ಕೆ. ದೇವ್ಯಾನಿ ನೀನು ಬಾ. ಆಯಿತು ಸರಿ. ಮೂವರು ಕೂಡ ಬರ್ತಾರೆ. ಬರೋದಕ್ಕಿಂತ ಮುಂಚಿತವಾಗಿ ಇವಳು ಬಿಗಿ ಮಾಡ್ತಾಳೆ ಅಶ್ವಿನಿನ. ಹೇಗಾದರೂ ಮಾಡಿ ಅವ್ನು ರಾಮಣ್ಣನ ಈ ಕೆಡಲೇಬೇಕು, ನನ್ನ ಗಂಡನಿಗೆ ಆದ ರೀತಿಯೇ ಆಗಬೇಕು. ಎಂಥ ಪಾಪಿಗಳು, ಈ ಜಾಲನ ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಅಜಿತ್ತು ನ್ಯಾಯ ಒದಗಿಸ್ತಾ ತನ್ನ ಅಪ್ಪನನ್ನು ಕಾಪಾಡ್ತಾನ. ಕಾದು ನೋಡಿ ಎಲ್ಲರೂ ಕೂಡ. ಇಲ್ಲೆಲ್ಲರೂ ಕೂಡ ಕೂತಿರ್ತಾರೆ ಹೊರಗಡೆ ಲಾನ್ನಲ್ಲಿ. ಕೂತಿರ್ಬೇಕಾದ್ರೆ ಮಾತಾಡ್ತಾ ನಿನಗೆ ಯಾವ ಹುಡುಗ ಇಷ್ಟನಮ್ಮ ಅಂತ ಹೇಳಿ ಶ್ರವಣ್ ಕೇಳ್ತಾರೆ. ಕೇಳಿದಾಗ ಇವಳು ಅಶ್ವಿನಿ, ಯಾಕಪ್ಪ ಹಾಗೆ ಕೇಳ್ತೀರಾ? ಅದಕ್ಕೆ ಸಂಗೀತ ಕೇಳ್ತಾರೆ, ಹಾಗಲ್ಲ, ಇಲ್ಲಿವರೆಗೂ ಕೂಡ ಸುಮ್ಮನಿದ್ಬಿಟ್ಟು ನೀನು ಸಿಕ್ಕಾಗ್ಲಿಂದ ನೀನೇನು, ನಿನ್ಗೇನು ಇಷ್ಟ ಏನು ಎತ್ತೆ ವಿಚಾರಿಸ್ತಾ, ನಿನಗೆ ಓದೋದು ಇಷ್ಟನಮ್ಮ ಅಂತೇಳಿ ಸಂಗೀತ ಕೇಳ್ತಾರೆ. ಯಾಕತ್ತೆ? ಮತ್ತೆ ಸಂಗೀತ ಕೇಳ್ತಾರೆ, ಹಾಗಲ್ಲಮ್ಮ, ನಿನ್ನ ಮದುವೆ ಮಾಡಬೇಕು ಅಂತ ಇದ್ದೀವಿ, ಯಾವ್ದಾರ ಹುಡುಗನ್ನ ಇಷ್ಟಪಟ್ಟಿದೀಯಾ, ಯಾವ ಥರ ಹುಡುಗ ಬೇಕು? ಇಲ್ಲಿ ಶ್ರವಣ ಕೂಡ ಕೇಳ್ತಿದ್ದಾಗೇ ನನಗೆ ಅಜಿತ್ ಅಂತಾರೆ. ಹಾಗಂತಿದ್ದಾಗೇ ಶ್ರವಣಿಗೆ ಶಾಕ್ ಆಗ್ತದೆ. ದಗ್ಗನೆ ಎದ್ದು ನಿಂತ್ಕೊಳ್ತಾನೆ, ದಿಗ್ಗನೆ. ಏನಮ್ಮ ಹೇಳ್ತಾ ಇದೀಯಾ ನೀನು, ಏನು ಕಂದ ಮಾತಾಡ್ತಾ ಇರೋದು? ಈ ಕಡೆ ಅಜಿತ್ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ. ಕೇಳಿಸ್ಕೊಂಡ್ರು ಕೂಡ ಅವನು ತಲೆ ಹಾಕಕ್ಕೆ ಹೋಗಲ್ಲ.
ಇಲ್ಲಿ ಭೂಮಿ ಮತ್ತು ಅವನು ರೂಮಲ್ಲಿದ್ದಾಗ ಎ ಸಿ ಆನ್ ಮಾಡಿರ್ತಾನೆ. ಎ ಸಿ ಆನ್ ಮಾಡಿದರೆ ಕೆಮ್ತಾ ಇರ್ತಾಳೆ ವಿಪರೀತ. ಅಜಿತ್ ಎಷ್ಟು ಕೇರ್ ತಗೋತಾನೆ ಅಂದರೆ ಭೂಮಿ ಬಗ್ಗೆ ಅಷ್ಟು ಅಕ್ರೆ. ಏನಕ್ಕೋಸ್ಕರ ಈ ದೃಶ್ಯ ಈಗ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ಇವಳು ಅಜಿತ್ ಅಂತಾಳಲ್ಲ, ಅದಕ್ಕೆ ಭೂಮಿನ ಅಷ್ಟು ಅಗಾಧವಾಗಿ ಪ್ರೀತಿಸೋ ಅಂಥವನು ಎ ಸಿ ಗಾಳಿಗೇ ಅವಳು ಕೆಮ್ತಾ ಇದ್ದಾಳೆ ಅಂದ ತಕ್ಷಣ ಎ ಸಿ ಆಫ್ ಮಾಡ್ತಾಳೆ. ಭೂಮಿ ಕೇಳ್ತಾಳೆ, ಅಲ್ಲ ಸಾಹೇಬ್ರೆ ನಿಮ್ಗೆ ಎ ಸಿ ಇಲ್ದಲೆ ಮಲಗೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಅಜಿತ್ ಹೇಳ್ತಾನೆ, ನಿನಗಿಂತ ಏನು ದೊಡ್ಡದಲ್ಲ, ಇಷ್ಟೊಂದು ಕೆಮ್ತಾ ಇದೆಯಾ, ಬಾ ಬೆಡ್ ಮೇಲೆ ಮಲ್ಕೋ. ಭೂಮಿ ಹೇಳ್ತಾಳೆ, ನಾನು ಬೆಡ್ ಮೇಲೆ ಸಾಧ್ಯನೇ ಇಲ್ಲ. ಅಜಿತ್ ಲೈ ಮೆಂಟಲು ಏನೇನೋ ಕಲ್ಪನೆ ಮಾಡ್ಕೊಬೇಡ, ಬಾ ಬಿದ್ಕೋ, ನಂಗೆ ಕೆಳಗಡೆ ಮಲ್ಕೋತೀನಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಆಗಲ್ಲ ಅಪ್ಸರೆ ಅವತ್ತು ಆಯ್ತಲ್ಲ, ಅದಕ್ಕೆ ನನಗೆ ಭಯ ಆವತ್ತಿನಿಂದ. ಅಜಿತ್ ಹೇಳ್ತಾನೆ, ನೋಡು ನಿನ್ನ ಕಲ್ಪನೆಗೂ ಒಂದು ಮಿತಿ ಇರಲಿ ಮೆಂಟ್ಲು, ಗೊತ್ತಾಯ್ತಲ್ಲ, ಬಾ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಮಲ್ಕೋತೀನಿ ಕೆಳಗಡೆ, ನಿನ್ನ ಮೇಲೆ ಮಲ್ಕೋ. ನನಗೆ ಮೇಲೆ ನಿದ್ದೆ ಬರೋಲ್ವಲ್ಲ. ಅಲ್ಲ, ನಾನು ನಿದ್ದೆ ಬರದೇ ಇರೋನೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೋತಾ ಇರಬೇಕಾದ್ರೆ ನಿಮ್ಗೇನು ಕಷ್ಟ ಮಂಚದ ಮೇಲೆ ಮಲ್ಕೊಳ್ಳೋಕ್ಕೆ? ಬಂದು ಬಿತ್ಕೊ ಮೊದಲು. ಆಯ್ತು ಏನು ರೇಗ್ಬಿಡಿ. ಅಲ್ಲ, ಈ ವಯ್ಯನೇ ಮೆಂಟ್ಲ ಇಲ್ಲ ಏನಾದ್ರೂ ಮೆಂಟ್ಲು ಆಗಿದೆಯಾ ಈ ವಯ್ಯ ಅಂತೇಳಿ ಗೊಣಕ್ಕೊಳ್ತಾಳೆ. ಏನು ಗೊಣಗ್ತಿದೆಯಲ್ಲ? ಅದಕ್ಕೆ ಏನಿಲ್ಲ ಸಾಹೇಬ್ರೆ ಅಂತೇಳಿ ಅಜಿತ್ ಹೇಳಿದ ಮಾತಿಗೆ ಹೊರಗಡೆ ಲಾನಲ್ಲೆಲ್ಲ ಮಾತಾಡಿ ಮುಗಿಯುತ್ತೆ. ಈ ಕಡೆ ಬೆಳಗ್ಗೆ ಹಾಕ್ತಿದ್ದಾಗೇನೆ ಇವಳು ಎಲ್ಲ ಪ್ಲ್ಯಾನ್ ಮಾಡಿರ್ತಾಳಲ್ಲ, ಹೇಗಾದರೂ ಮಾಡಿ ಇವನು ರಾಮಣ್ಣನ ಕೆಡಲೇಬೇಕು ಅಂಥೇಳಿ. ಅದರಂತೆ ಆ ಪ್ಲ್ಯಾನ್ನಂತಲೇ ನಡೆಯುತ್ತೆ. ಶ್ರವಣ ಬಂದುಬಿಟ್ಟು, ಬಾಬಾ ನಾನೆಲ್ಲ ಪತ್ತೆ ಹಾಕ್ತೆ, ಆ ರಾಣ ಅದು ಏನು ಸಮಸ್ಯೆ ಇಲ್ಲ, ನೀವು ಒಪ್ಕೋಬೋದು ಈ ಡೀಲ್ನ. ಅದಕ್ಕೆ ರಾಮಣ್ಣ ಹೇಳ್ತಾರೆ, ಹೌದಾ ಶ್ರವಣ್, ಸದ್ಯ ನೀನು ಒಪಿನಿಯನ್ ಕೊಟ್ಟಲ್ಲ, ನೀನು ಅಷ್ಟೇ ಸಾಕು, ನನಗೆ ಭಾಳ ಸಂತೋಷ ಆಯಿತು. ಅಷ್ಟರಲ್ಲಿ ಈ ಕಡೆ ದೇವಯಾನಿ ಕಾಯ್ತಾ ಇರ್ತಾಳೆ ಈ ಸುದ್ದಿಗೋಸ್ಕರ. ದೇವಯಾನಿ ನಿಂತ್ಕೊಂಡು, ಇನ್ನೇನು ರಾಮಣ್ಣ ಹೊರಡಿ, ಇವತ್ತೇ ಡೀಲ್ ಮುಗಿಸ್ಬಿಡಿ, ಸದ್ಯಕ್ಕೆ ಅವಳು ಕೆಡಬೋದೇ ಅವಳಿಗೆ ಅರ್ಜೆಂಟ್ ಆಗಿರೋದು. ಆದರೆ ಬಿಡಬೇಕಲ್ಲ ಅಜಿತ್ತು ಸತ್ಯಣ್ಣನ ಇಷ್ಟೊಂದು ಪ್ರಯತ್ನ ಪಟ್ಟರು ಕೂಡ ಕಾಲು ಸಿಗ್ತಾ ಇರಲಿಲ್ವಲ್ಲ, ಈಗ ರಿಂಗ್ ಆಗ್ತಾ ಇದೆ. ಆ ಕ್ಷಣಕ್ಕೆ ಸತ್ಯಣ್ಣನೂ ಕೂಡ ಬರ್ತಾರೆ. ಸತ್ಯಣ್ಣ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಗಾಡಿ ಎಲ್ಲ ಸಿದ್ಧಪಡಿಸಿರ್ತಾರೆ, ಇನ್ನೇನು ಹೊರಡ್ತಾ ಇರಬೇಕು. ಅಷ್ಟರಲ್ಲಿ ಅಜಿತ್ತು ಸತ್ಯಣ್ಣನ ಕೈಲಿ ಹೇಳ್ತಾರೆ, ಸತ್ಯಣ್ಣ ಇದರಲ್ಲಿ ಯಾಕೋ ಭಾಳ ಅನುಮಾನ ಕಾಡ್ತಾ ಇದೆ, ನನ್ನ ಪೊಲೀಸ್ ಬುದ್ಧಿ ಇಲ್ಲಿ ನನಗೆ ಅನುಮಾನ ಕಾಡೋ ಹಾಗೆ ಮಾಡ್ತಾ ಇದೆ. ಯಾಕೆ ಅಂತ ಹೇಳ್ತೀರಾ? ಬರೀ ಇನ್ನು 25 ವರ್ಷನೂ ಕೂಡ ಆಗಿಲ್ಲ, ಅಷ್ಟರಲ್ಲಿ ಇಂಥ 25 ಕೋಟಿ ಡೀಲ್ನ ಇವಳು ಪತ್ತೆ ಹಾಕ್ಕೊಡ್ಲಿಕ್ಕೆ ಸಾಧ್ಯನಾ, ಪರಿಚಯ ಮಾಡ್ಕೊಡ್ಲಿಕ್ಕೆ ಸಾಧ್ಯನಾ ಹೇಳಿ? ಅವನು ಯಾವ ಮಹಾನುಭಾವ ಇವಳ ಮಾತಿಗೆ ಒಪ್ಪಿ ಇವ್ರ ಜೊತೆ ಡೀಲ್ ಮಾಡೋಕ್ಕೆ ಹೊರಟಿರೋನು ಅಂತ ಹೇಳಿ ನನಗೆ ಇದೇ ಅನುಮಾನ ಆಯ್ತಿರೋದು. ಸತ್ಯಣ್ಣ ಏನೋ ಇದೆ ಇವಳು ಬ್ಯಾಕ್ಗ್ರೌಂಡು, ಭಾಳ ಖತರ್ನಾಕ್ ಇವಳು, ದೊಡ್ಡ ಗ್ಯಾಂಗೇ ಇದೆ ಇವಳು ಹಿಂದೆ, ಇವಳನ್ನ ಮಾತ್ರ ಬಿಡಬಾರ್ದು, ನೋಡಿ ಪತ್ತೆ ಹಾಕ್ತೀನಿ, ಬಿಡೋದಿಲ್ಲ ನಾನು, ಇವತ್ತಿನಿಂದಲೇ ನಾನು ಕಾರ್ಯಾಚರಣೆ ಮಾಡ್ತೀನಿ ಅಂತೇಳಿ ಶಪಥ ಮಾಡ್ತಾರೆ. ಅಂತೂ ಅಜಿತ್ ಶಪಥ ಮಾಡಿ ಹೊರಟಂತಹ ಪೊಲೀಸು ಕಾರ್ಯಾಚರಣೆಯಲ್ಲಿ ಯಾವುದೂ ಕೂಡ ಇಲ್ಲಿ ಯಶಸ್ಸಾಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಎಲ್ಲವೂ ಕೂಡ ಜಯಬೇರಿಯನ್ನೇ ಪಡೆದಿವೆ. ಅದು ಭೂಮಿಯ ವಿಚಾರದಲ್ಲಿ 2-3 ಬಾರಿ ನಡೆದಿದೆ, ಇವಳ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಆದರೆ ಸಿಕ್ಕಾಕೊಂಡಿಲ್ಲ ತಕ್ಷಣ ಈಗ ಸಿಕ್ಕಾಕೊಳ್ತಕ್ಕಂಥ ಸಂದರ್ಭ ಸನ್ನಿಹಿತವಾಗ್ತಿದೆ. ಅಂತೂ ದೇವಯಾನಿನೂ ಬಿಡಲ್ಲ, ಇವನು ರಾಣನ್ನ ಸಿಗಾಕೋಬಿಟ್ರೆ ಇವರೆಲ್ಲ ಈ ಅಶ್ವಿನಿ ಇವರೆಲ್ಲರ ಜಾಲನೂ ಕೂಡ ಹಿಡಿದು ಜಾಲಾಡಿಸ್ಬಿಡ್ತಾನೆ. ಮೇಯ್ನು ಈ ಅಶ್ವಿನಿನೇ ಹಿಡ್ಕೊಂಡು ಮಾರಿ ಹಬ್ಬ ಮಾಡಾಕ್ತಾನೆ ಇವಳಿಗಂತುವೆ. ವಾಚಾಮ ಗೋಚರವಾಗಿ ಇಳಿಸ್ಬಿಟ್ಟೆ ಇವಳನ್ನ ಮನೆಯಿಂದ ಹೊರ ಹಾಕೋದು ಖಂಡಿತ ಕಾದಿದೆ ಇವಳಿಗೆ ಗ್ರಹಚಾರ. ದೇವಿಯಾನಿಗೂ ಕಾದಿದೆ, ಪತ್ತೆ ಹಾಕದೆ ಬಿಡೋಣಲ್ಲ ಅಂತ ತನ್ನ ಪೊಲೀಸ್ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾನೆ. ಇಂತಹ ಈ ಒಂದು ಕುತೂಹಲಭರಿತವಾದಂತಹ ಸಂಚಿಕೆ ಮುಂದೇನಾಗುತ್ತೆ, ದೇವಯಾನಿ ಅಶ್ವಿನಿ ಸಿಕ್ಕಾಕೊಳ್ತಾರ, ರಾಣನೂ ಕೂಡ ಸಿಕ್ಕಾಕೊಂಡು ಇಲ್ಲಿಗೆ ಮುಗಿತಾ ಅನ್ನೋದನ್ನು ನೋಡಿ ಎಲ್ಲರ ಆಶೀರ್ವಾದ ಭ್ರಷ್ಟ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.